ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂತಹ ಉಪನ್ಯಾಸಕರ ಹುದ್ದೆಗಳ ಕುರಿತು ನಾವಿಲ್ಲಿ ಗಮನಿಸ್ತಾ ಬರೋಣ. ಈ ಹಿಂದೆ ಶಿಕ್ಷಣ ಸಚಿವರು ಮಾಹಿತಿ ಕೊಟ್ಟಂತೆ 4759 ಹುದ್ದೆಗಳು ಒಂದು ಉಪನ್ಯಾಸಕರ ಕೊರತೆ ಇದೆ ಅಂಥೇಳಿ ಅವರು ತಿಳಿಸಿದ್ರು. ಅದರಲ್ಲಿ 814 ಹುದ್ದೆಗಳ ಭರ್ತಿ ಮಾಡೋದಕ್ಕೆ ಸರ್ಕಾರವು ಕೂಡ ಅನುಮತಿಯನ್ನು ನೀಡಿ ಸುಮಾರು ವರ್ಷಗಳೇ ಕಳೆದು ಹೋಗಿಬಿಟ್ಟಿದೆ, ಹೌದಾ? ಇವಾಗ ನಾವು 2024 ಮತ್ತು 25ರಲ್ಲಿ ಆದಂತಹ ಒಂದು ರಿಟೈರ್ಮೆಂಟ್ಗಳನ್ನು ಗಮನಿಸ್ತಾ ಬಂದಾಗ ಈ ಹುದ್ದೆ ಅಂತಕ್ಕಂಥದ್ದು ಏನು 4759 ಹುದ್ದೆಗಳ ಒಂದು ಉಪನ್ಯಾಸಕರ ಕೊರತೆ ಇದೆ ಅಂತ ಹೇಳಿದ್ರಲ್ಲ, ಇದು ಇನ್ನೂ ಕೂಡ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಇದೆ. ಕೇವಲ 814 ಪೋಸ್ಟ್ಗಳಿಗೆ ಆಲ್ರೆಡಿ ಸರ್ಕಾರ ಅನುಮತಿ ಕೊಟ್ಟಿದೆ. ಈ ಇತ್ತೀಚೆಗಾದಂತಹ ರಿಟೈರ್ಮೆಂಟ್ಗಳನ್ನು ಎಲ್ಲವನ್ನೂ ಕೂಡ ಗಮನಿಸಿದಾಗ ಈ ಪೋಸ್ಟ್ಗಳಂತಕ್ಕಂಥದ್ದು ಇನ್ನೂ ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಅಂದರೆ ಮುಂಬರ್ತಕ್ಕಂತಹ ದಿನಮಾನಗಳಲ್ಲಿ ಈ 814 ಹುದ್ದೆಗಳಿಗೆ ಇನ್ನೂ ಕೆಲವೊಂದಿಷ್ಟು ಹುದ್ದೆಗಳನ್ನು ಸೇರಿಸುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ. ಹಾಗಾಗಿ ಸುಮಾರು 2 ವರ್ಷ ಕಳೆದೋಗ್ಬಿಟ್ಟಿದೆ ಇದಕ್ಕೆ ಅನುಮತಿ ಕೊಟ್ಟು. ಅಷ್ಟರಲ್ಲೇ ಈ ಒಳ ಮೀಸಲಾತಿಯ ಪ್ರಕ್ರಿಯೆ ಅಂತಕ್ಕಂಥದ್ದು ಕೂಡ ಒಂದು ಜಾರಿಗೆ ಬಂದಿದೆ. ಬಟ್ ಇಲ್ಲಿ ಯಾವ್ಯಾವ ಹುದ್ದೆಗಳು ಎಷ್ಟೆಷ್ಟು ಇದ್ದಾವೆ ಅಂತೇಳಿ ನಾವು ಗಮನಿಸ್ತಾ ಬಂದಾಗ ಎಚ್ ಕೆ ಭಾಗದಲ್ಲಿ ನಾವು ನೋಡ್ತಾ ಬಂದಾಗ ಸ್ನೇಹಿತರೆ 36 ಹುದ್ದೆಗಳು ಎಚ್ ಕೆದಲ್ಲಿದೆ. ಅದೇ ರೀತಿ ನಾನ್ ಎಚ್ ಕೆ ಭಾಗದಲ್ಲಿ ನಾವು ಇಲ್ಲಿ ನೋಡ್ತಾ ಬಂದಾಗ ನಾನ್ ಎಚ್ ಕೆದಲ್ಲಿ ಸುಮಾರು 778 ಹುದ್ದೆಗಳು ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇದರಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟಾರೆ 105 ಹುದ್ದೆಗಳು ಇರ್ತಕ್ಕಂಥದ್ದು. ಅದರಲ್ಲಿ 100 ಹುದ್ದೆಗಳು ಬಂದ್ಬಿಟ್ಟು ನಾನ್ ಎಚ್ ಕೆ ಭಾಗದವ್ರಿಗೆ ಬರ್ತವೆ. ಕಲ್ಯಾಣ ಕರ್ನಾಟಕಕ್ಕೆ 5 ಪೋಸ್ಟು. ಅದೇ ರೀತಿ ಇಂಗ್ಲೀಷ್ ಬಂದ್ಬಿಟ್ಟು 125 ಪೋಸ್ಟ್ ಇದೆ. ಅದರಲ್ಲಿ 5 ಪೋಸ್ಟ್ ಏನಪ್ಪ ಅಂತಂದರೆ ಒಂದು ಎಚ್ ಕೆದಕ್ಕೆ ಸಂಬಂಧಪಟ್ಟರೆ 120 ಪೋಸ್ಟ್ ಏನು ಬರ್ತವೆ ನಾನ್ ಎಚ್ ಕೆದವ್ರಿಗೆ ಸಂಬಂಧಪಡ್ತದೆ. ಇತಿಹಾಸ ಬಂದ್ಬಿಟ್ಟು ಒಟ್ಟಾರೆ 124 ಪೋಸ್ಟ್ ಇದೆ. ಅದರಲ್ಲಿ 4 ಪೋಸ್ಟ್ ಏನಾಗ್ತವೆ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ. ನೆಕ್ಸ್ಟು ಅರ್ಥಶಾಸ್ತ್ರ ಬಂದಾಗ 184 ಪೋಸ್ಟ್ಗಳಾಗ್ತವೆ. ಇದರಲ್ಲಿ 180 ಬಂದ್ಬಿಟ್ಟು ನಾನ್ ಎಚ್ ಕೆ ಸಂಬಂಧಪಟ್ಟರೆ. ನಾನ್ ಎಚ್ ಕೆಗೆ ಸಂಬಂಧಪಟ್ಟರೆ ಎಚ್ ಕೆ ಭಾಗಕ್ಕೆ ಬಂದ್ಬಿಟ್ಟು 4 ಪೋಸ್ಟ್ ಇದೆ. ಅದೇ ರೀತಿ ಈ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಟೋಟಲಿ 20 ಪೋಸ್ಟ್ಗಳಿದ್ದಾವೆ. ನೆಕ್ಸ್ಟು ವಾಣಿಜ್ಯ ಶಾಸ್ತ್ರ ಬಂದ್ಬಿಟ್ಟು 90 ಪೋಸ್ಟ್ ಇದೆ. ಅದರಲ್ಲಿ 10 ಪೋಸ್ಟ್ ಏನಾಗ್ತವೆ ಎಚ್ ಕೆ ಭಾಗಕ್ಕೆ ಹೋಗ್ತವೆ. ಇನ್ನು ಸಮಾಜಶಾಸ್ತ್ರ ಬಂದಾಗ ಸುಮಾರು 79 ಪೋಸ್ಟ್ ಇದೆ. ಅದರಲ್ಲಿ 4 ಪೋಸ್ಟ್ ಏನಾಗ್ತವೆ ಎಚ್ ಕೆ ಭಾಗಕ್ಕೆ ಹೋಗ್ತವೆ. ನೆಕ್ಸ್ಟು ರಾಜ್ಯಶಾಸ್ತ್ರ ಬಂದಾಗ ಸುಮಾರು 79 ಪೋಸ್ಟ್ಗಳಿದೆ ಕೂಡ. ಇದರಲ್ಲಿಯೂ ಕೂಡ 4 ಪೋಸ್ಟ್ ಏನಾಗ್ತವೆ ಅಂತಂದರೆ ಎಚ್ ಕೆ ಭಾಗಕ್ಕೆ ಸಂಬಂಧಪಡ್ತವೆ. ನೆಕ್ಸ್ಟು ಮನಃಶಾಸ್ತ್ರ ಬಂದಾಗ ಟೋಟಲಿ 2 ಪೋಸ್ಟ್ ಇದೆ. ಅದೇ ರೀತಿ ಗಣಕ ವಿಜ್ಞಾನ ಬಂದ್ಬಿಟ್ಟು ಒಟ್ಟಾರೆ 6 ಪೋಸ್ಟ್ ಇದೆ. ಟೋಟಲಿ ನಾವು ನೋಡ್ತಾ ಬಂದಾಗ 814 ಹುದ್ದೆಗಳಿಗೆ ಆಲ್ರೆಡಿ ಒಂದು ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ ಸ್ನೇಹಿತರೆ. ಈ ಒಳ ಮೀಸಲಾತಿಯ ಪ್ರಕ್ರಿಯೆ ಎಲ್ಲವೂ ಕೂಡ ಸಂಪೂರ್ಣ ಆದಮೇಲೆ ಈ 814 ಪೋಸ್ಟನ್ನಾದರೂ ಕೂಡ ತುಂಬುವಂತಹ ಸಾಧ್ಯತೆಗಳು ತುಂಬಾ ದಟ್ಟವಾಗಿ ಕಾಣ್ತಾ ಇದೆ. ಸುಮಾರು ಇನ್ನೂ ಒಂದು 6ರಿಂದ 7 ತಿಂಗಳ ಕಾಲ ಈ ಒಂದು ಸಮಯಾವಕಾಶ ಬೇಕಾಗ್ತದೆ. ಈ ಒಳ ಮೀಸಲಾತಿಯ ಪ್ರಕ್ರಿಯೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಂದು ಗೆಜೆಟ್ ಆದ ನಂತರ ಈ ಹುದ್ದೆಗಳನ್ನು ತುಂಬುವಂತಹ ಸಾಧ್ಯತೆಗಳು ತುಂಬ ಇದೆ. ಆಲ್ಮೋಸ್ಟ್ ಅಲ್ಲಿಗೆ ಒಂದು 3 ವರ್ಷ ಕಂಪ್ಲೀಟ್ ಆಗ್ತದೆ. 3ರಿಂದ 4 ವರ್ಷ ಕಂಪ್ಲೀಟ್ ಆಗಿ ಹೋಗ್ಬಿಡ್ತದೆ. PU ಉಪನ್ಯಾಸಕರ ನೇಮಕಾತಿ ನಡೆಯುತ್ತದೆ ಅನ್ನುವಂತಹ ಸುದ್ದಿಯನ್ನು ನಾವು ಕೇಳ್ತಾ ಇರಬೇಕಾಗ್ತದೆ. ಓಕೆನಾ? ಹಾಗಾಗಿ ಮುಂಬರ್ತಕ್ಕಂತಹ ದಿನಮಾನಗಳಲ್ಲಿ ಆಲ್ಮೋಸ್ಟ್ ತುಂಬ್ತಾರೆ. ನಮ್ಮ ಕೋರಿಕೆ ಏನಂತಂದರೆ ಕೇವಲ 814 ಪೋಸ್ಟ್ಗಳಿಗಾಗಿ ನೇಮಕಾತಿ ಆಗಬಾರ್ದು. ಇದಕ್ಕೆ ಇನ್ನೂ ಒಂದು 800 ಪೋಸ್ಟ್ಗಳನ್ನ ಆ್ಯಡ್ ಮಾಡಿ 1500 ಪೋಸ್ಟ್ ಆದರೂ ಕೂಡ ನೀವು ಕಾಲ್ಫರ್ಮ್ ಮಾಡಿದರೆ ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಒಂದು ಸಹಾಯ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದಿಷ್ಟೇನಪ್ಪ ಅಂತಂದರೆ ಇರ್ತಕ್ಕಂತಹ ಪೋಸ್ಟ್ಗಳ ಒಂದು ಮಾಹಿತಿಯಾಗಿರ್ತದೆ. ನೋಡೋಣ ಶಿಕ್ಷಣ ಇಲಾಖೆದವರು ಏನು ಮಾಡ್ತಾರೆ ಅನ್ನೋದನ್ನು. ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.